ನಮಸ್ಕಾರ ಗೆಳೆಯರೆ, ನಾನಿವತ್ತು ಹೇಳುವಂಥ ಮೂವಿ ಹೆಸರು ಫ್ರಾಂಕೆನ್ಸ್ಟೈನ್. ಈ ಒಂದು ಮೂವಿ ಹಾರರ್ ಮತ್ತು ಡ್ರಾಮಾ ಮೇಲೆ ಬೇಸ್ ಆಗಿದೆ. ಮೂವಿಯ ಒಂದು ಸಣ್ಣ ಕತೆ ಹೇಳ್ತೇನೆ ಕೇಳಿ. ಮೂವಿಯ ಸ್ಟಾರ್ಟಿಂಗಲ್ಲಿ ನಾವು ನೋಡ್ತೇವೆ ಒಂದು ದೊಡ್ಡ ಹಡಗು ಮಂಜಿನಲ್ಲಿ ಸಿಕ್ಕಾಕೊಂಡಿದೆ ಅಂತ. ಆ ಒಂದು ಹಡಗನ್ನ ಮತ್ತೆ ಸಮುದ್ರಕ್ಕೆ ಸೇರಿಸೋಕೆ ಅಲ್ಲಿರುವಂಥ ಕೆಲಸಗಾರರು ತುಂಬಾನೇ ಕಷ್ಟಪಡ್ತಿರ್ತಾರೆ. ಅದೇ ಒಂದು ಸಮಯಕ್ಕೆ ನಾವು ಒಂದು ಬ್ಲಾಸ್ಟ್ ಆದ ಸದ್ದನ್ನ ಕೇಳ್ತೇವೆ. ಆ ಸದ್ದನ್ನ ಕೇಳಿದ ಕೂಡಲೇ ಅಲ್ಲಿದ್ದ ಕ್ಯಾಪ್ಟನ್ ಮತ್ತೆ ಅಲ್ಲಿರುವಂಥ ಕೆಲಸಗಾರರು ಆ ದಿಕ್ಕಿಗೆ ಹೋಗಿ ನೋಡ್ತಾರೆ. ಅಲ್ಲಿ ತುಂಬಾನೇ ರಕ್ತ ಬಿದ್ದಿರುತ್ತೆ. ಅದಲ್ಲದೆ ಒಬ್ಬ ವ್ಯಕ್ತಿ ಕೂಡ ಅಲ್ಲೇ ಬಿದ್ದಿರ್ತಾನೆ. ಅದನ್ನ ನೋಡಿ ಅವನನ್ನ ಕರ್ಕೊಂಡು ತಮ್ಮ ಹಡಗತ್ರ ಹೋಗ್ತಾರೆ ಅವನಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ. ನಂತರ ಅದೇ ಸಮಯಕ್ಕೆ ನಾವು ನೋಡ್ತೇವೆ ಒಂದು ದೊಡ್ಡ ಮಾನ್ಸ್ಟರ್ನ. ಆ ಮಾನ್ಸ್ಟರ್ ಬಂದು ವಿಕ್ಟರ್ನ ನನಗೆ ಒಪ್ಸಿ ಅಂತ ಜೋರಾಗಿ ಕೂಗಿ ಹೇಳುತ್ತೆ. ಆದರೆ ಅಲ್ಲಿರುವಂಥ ಕ್ಯಾಪ್ಟನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅದರ ಬದಲಾಗಿ ಆ ಮಾನ್ಸ್ಟರ್ನ ಶೂಟ್ ಮಾಡಿ ಅಂತ ಆರ್ಡರ್ನ ಕೊಡ್ತಾನೆ. ಇನ್ನೇನು ಸೈನಿಕರೆಲ್ಲ ತಮ್ಮ ಗನ್ಗಳನ್ನು ತಗೊಂಡು ಆ ಒಂದು ಮಾನ್ಸ್ಟರ್ನ ಶೂಟ್ ಮಾಡ್ತಾರೆ. ಆದರೆ ಆ ಒಂದು ಮಾನ್ಸ್ಟರ್ ಸಾಯೋದೇ ಇಲ್ಲ. ಬದಲಾಗಿ ಅಲ್ಲಿರುವಂಥ ಕೆಲಸಗಾರರ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲೋದಕ್ಕೆ ಶುರು ಮಾಡುತ್ತೆ. ಕ್ಯಾಪ್ಟನ್ ಇದನ್ನು ನೋಡಿ ತನ್ನಲ್ಲಿದ್ದ ಒಂದು ದೊಡ್ಡ ಶಾರ್ಟ್ ಗನ್ ತಗೊಂಡು ಮಂಜಿಗೆ ಶೂಟ್ ಮಾಡಿ ಅದನ್ನ ಸಮುದ್ರದ ಒಳಗಡೆ ಬಿಸಾಕ್ತಾನೆ. ಅದಾದ ಮೇಲೆ ಫ್ರಾಂಕೆನ್ಸ್ಟೈನ್ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಗೊತ್ತಾಗುತ್ತೆ ಈ ಒಂದು ಮಾನ್ಸ್ಟರ್ನ ಸೃಷ್ಟಿ ಮಾಡಿದ್ದೆ ಆ ವ್ಯಕ್ತಿ ಅಂತ. ಆ ವ್ಯಕ್ತಿ ತನ್ನ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾನೆ. ಇದಾದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಿಜವಾದ ಮಾನ್ಸ್ಟರ್ ಯಾರು ಅಂತ. ಈ ಮಾನ್ಸ್ಟರ್ ಹೇಗೆ ಬಂತು, ಇದರ ಕಥೆ ಏನು, ಇದರ ಆರಂಭ ಏನು, ಇದಕ್ಕೆ ಅಂತ್ಯ ಇದೆಯಾ ಅನ್ನೋದನ್ನ ಈ ಒಂದು ಮೂವಿ ನೋಡಿ ನೀವು ತಿಳ್ಕೊಬೇಕು. ನಿಜ ಹೇಳ್ತೇನೆ, ಮೂವಿ ಮಾತ್ರ ತುಂಬಾನೇ ಇಷ್ಟ ಆಯಿತು. ಇದರಲ್ಲಿ ಬರುವಂಥ ಪಾತ್ರಗಳು ಈಗಲೂ ಕೂಡ ಹಾರ್ಟನ್ನು ಟಚ್ ಮಾಡುತ್ತೆ. ನಮಗೂ ಕೂಡ ಜೀವನದಲ್ಲಿ ಇದೇ ರೀತಿ ಆಗುತ್ತೆ. ಸಾವು ಅನ್ನೋದು ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ. ಅದು ಬಂದಾಗ ನಾವು ಇರೋದೇ ಇಲ್ಲ. ಅಕಸ್ಮಾತ್ ಆ ಸಾವು ಬರೆದಿದ್ರೆ ಜೀವನದಲ್ಲಿ ಆಗ್ತಿರುವಂಥ ಅಂತಿಗಳನ್ನ ನಮ್ಮ ಕಣ್ಣಾರೆ ನಾವು ನೋಡಬೇಕು. ನಾವು ಇಷ್ಟಪಡೋರನ್ನ ಕಳ್ಕೊಂತಿರೋದನ್ನ ನಾವು ನೋಡಬೇಕು. ನಿಜ ಹೇಳ್ತೇನೆ, ಕೆಲವು ಸಾರಿ ಇದನ್ನು ನೆನೆಸ್ಕೊಂಡ್ರೆ ತುಂಬಾನೇ ಭಯ ಆಗುತ್ತೆ. ಸಾವು ಅನ್ನೋದು ಕೂಡ ಒಂದಲ್ಲ ಒಂದು ದಿವಸ ಕೊಡುಗೆಯಾಗಿ ನಮಗೆ ಬರುತ್ತೆ. ಗೆಳೆಯರ, ಈ ಒಂದು ಮೂವಿ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳೋದಕ್ಕೆ ಇಷ್ಟಪಡಲ್ಲ. ಇದನ್ನು ನೀವೇ ನೋಡಬೇಕು. 2 ಗಂಟೆ 30 ನಿಮಿಷಗಳ ಕಾಲ ಈ ಒಂದು ಮೂವಿ ಇದೆ. ಆದರೆ 1 ಸೆಕೆಂಡ್ ಕೂಡ ಬೋರ್ ಆಗೋದಿಲ್ಲ. ಮೂವಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಗೆಳೆಯರ, ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ. ಅಲ್ಲಿ ತನಕ ಕಾಯ್ತಾರೆ. ಬರ್ತೀನಿ ಗೆಳೆಯರ.